ಅತ್ಯಂತ ಶುಭಕಾರಕ. ಈ ದಿನ ಅರಿಶಿಣದ ಡಬ್ಬದಲ್ಲಿ 2 ವಸ್ತುಗಳನ್ನು ಹಾಕಿಡಿ. ಸ್ನೇಹಿತರೆ, ದಾರಿದ್ರ್ಯವನ್ನು ಅನುಭವಿಸುತ್ತಾ ಇರುವಂಥ, ಬಡತನವನ್ನು ಅನುಭವಿಸುತ್ತಿರುವಂಥವರು, ಗಂಡನ ಸಂಪಾದನೆ ಸರಿಯಾಗಿಲ್ಲದೆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳನ್ನು ಅನುಭವಿಸುತ್ತಿರುವಂಥವರಿಗೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತದೆ. ಸ್ನೇಹಿತರೆ, ಸಾಯಂಕಾಲ ಸಮಯದಲ್ಲಿ ಮಾಡಿಕೊಳ್ಳುವಂಥದ್ದು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ, ಅದ್ಭುತವಾಗಿ ನಿಮಗೆ ಫಲವನ್ನು ತಂದುಕೊಡುತ್ತದೆ. ಈ ಅರಿಶಿನ ಅನ್ನೋದು ಅತ್ಯಂತ ಶುಭವಾದಂತಹ ವಸ್ತು, ಮಂಗಳಕರವಾದಂತಹ ವಸ್ತು. ಹಾಗಾಗಿ ಈ ಅರಿಶಿನದಿಂದ ಮಾಡಿಕೊಳ್ಳುವಂಥ ಪರಿಹಾರ ಅದ್ಭುತವಾಗಿ ನಮಗೆ ಫಲವನ್ನು ಕೊಡುತ್ತದೆ. ಅದರಲ್ಲೂ ಈ ದಿನ ಮಾಡುವುದು ತುಂಬಾ ಒಳ್ಳೆಯದು. ದೇವಾನುದೇವತೆಗಳ ಒಂದು ಅನುಗ್ರಹವನ್ನು ಪಡೆದುಕೊಳ್ಬೇಕು. ಮುಖ್ಯವಾಗಿ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಮುಖ್ಯವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಈ ದಿನ ನಮಗೆ ತುಂಬ ಸುಲಭವಾಗಿ ಲಭಿಸುತ್ತದೆ. ಸಾಕಷ್ಟು ಜನರು ಉಪ್ಪಿನ ದೀಪಾರಾಧನೆಯನ್ನು ಕೂಡ ಮಾಡ್ತಾರೆ. ಐಶ್ವರ್ಯ ದೀಪ ಅಂತಲೂ ಕೂಡ ಕರೆಯಲಾಗುತ್ತದೆ. ಈ ಒಂದು ಉಪ್ಪಿನ ದೀಪಾರಾಧನೆಯನ್ನು ಈ ದಿನ ನೀವು ಮಾಡಿದರೆ 3 ವಾರ 5 ವಾರ ಮಾಡಿದರೆ ಅಂದರೆ ಖಂಡಿತವಾಗಿ ಸ್ನೇಹಿತರೆ ನಿಮಗೆ ಅತ್ಯಂತ ಶುಭವನ್ನೇ ನೀವು ಪಡೆದುಕೊಳ್ತೀರಾ. ಅಂದರೆ ಮನೆಯಲ್ಲಿ ಹಣಕಾಸಿನ ವೃದ್ಧಿಯಾಗುತ್ತೆ, ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತದೆ. ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತದೆ. ಸಾಲಬಾಧೆ ನಿವಾರಣೆಯಾಗುತ್ತದೆ. ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಸಾಧಿಸುತ್ತಾ ಹೋಗ್ತೀರಾ. ಹಾಗಾಗಿ ಈ ದಿನ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬೇಡಿ. ಹಾಗೆ ಈ ದಿನ ಶುಭ್ರವಾಗಿ ಮನೆಯೆಲ್ಲ ಶುಭ್ರಗೊಳಿಸಿಕೊಂಡು ಸ್ವಲ್ಪ ತಲೆ ಸ್ನಾನವನ್ನೆಲ್ಲ ಮುಗಿಸಿಕೊಂಡು ಈ ದಿನ ಸಾಧ್ಯವಾದಷ್ಟು ಹಳದಿ ಬಣ್ಣ ಅಥವಾ ಕೇಸರಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಸ್ನೇಹಿತರೆ. ಹಾಗೆ ಲಕ್ಷ್ಮಿಗೆ ದೀಪಾರಾಧನೆಯನ್ನು ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷವಾಗಿ ದೀಪಾರಾಧನೆ, ತುಪ್ಪದ ದೀಪಾರಾಧನೆ ಮಾಡಿ ಏನಾದರೂ ಒಂದು ಸಿಹಿ ನೈವೇದ್ಯ, ಬೆಲ್ಲವಾಗಲಿ ಅಥವಾ ಹಾಲಾಗಲಿ ಅಥವಾ ಡ್ರೈ ಫ್ರೂಟ್ಸ್ಗಳಾಗಲಿ ಅಥವಾ ಬಾಳೆಹಣ್ಣಾದರೂ ಸರಿಯೇ, ಈ ದಿನ ಅಮ್ಮನವರಿಗೆ ನೀವು ನೈವೇದ್ಯ ಸಮರ್ಪಿಸಿದರೆ ಖಂಡಿತವಾಗಿಯೂ ಅಮ್ಮನವರು ಸಂತುಷ್ಟರಾಗ್ತಾರೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಸ್ನೇಹಿತರೆ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಒಂದಷ್ಟು ನಾವು ಪರಿಹಾರಗಳನ್ನು ಕೂಡ ಮಾಡಿಕೊಳ್ಬೇಕು. ಸಿದ್ಧಿಶಾಸ್ತ್ರದಲ್ಲಿ ಈ ಒಂದು ಅರಿಶಿನದ ಪರಿಹಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಅರಿಶಿನ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಗಂಡನ ಸಂಪಾದನೆ ವಿಪರೀತವಾಗಿ ಏರುತ್ತದೆ, ಹಣ ವೃದ್ಧಿಯಾಗುತ್ತದೆ, ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಅನುಗ್ರಹಿಸುತ್ತಾಳೆ ಅಂತ ಹೇಳಲಾಗುತ್ತೆ. ಅರಿಶಿನ ಅಂದ ತಕ್ಷಣ ನಾವು ಆ ದೇವರ ಕೋಣೆಯಲ್ಲಿರುವಂಥ ಅರಿಶಿನದಿಂದ ಮಾಡಿಕೊಳ್ಬೇಕಾ ಅಥವಾ ಅಡುಗೆ ಮನೆಯಲ್ಲಿರುವಂಥ ಅರಿಶಿನದಿಂದ ಮಾಡಿಕೊಳ್ಬೇಕಾ ಅನ್ನೋದು ನಿಮಗೆ ಗೊಂದಲ ಉಂಟಾಗಬಹುದು. ಸ್ನೇಹಿತರೆ, ಅಡುಗೆ ಮನೆಯಲ್ಲಿರುವಂಥ ಅರಿಶಿನದ ಡಬ್ಬ ಏನಿದೆ ಅದರಲ್ಲಿ ಮಾಡಿಕೊಳ್ಬೇಕು. ಹಾಗೆ ಇನ್ನೊಂದು ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ಯಾವುದೇ ಕಾರಣಕ್ಕೂ ಅರಿಶಿನದ ಡಬ್ಬವನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಕೊಳ್ಬೇಡಿ. ಗಾಜಿನ ಡಬ್ಬದಲ್ಲಿ ನೀವು ಅರಿಶಿನವನ್ನು ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಅಂತಾನೆ ಹೇಳಲಾಗುತ್ತೆ. ಗಾಜು ಅಥವಾ ಸ್ಟೀಲಲ್ಲೂ ಕೂಡ ನೀವು ಇಟ್ಕೊಳ್ಬಹುದು. ಆದರೆ ಎಲ್ಲದಕ್ಕಿಂತ ಗಾಜಿನ ಡಬ್ಬ ಬಹಳ ಒಂದು ಶ್ರೇಷ್ಠ ಅಂತಾನೆ ಹೇಳಲಾಗುತ್ತೆ. ಹಾಗಾಗಿ ಗಾಜಿನ ಬಟ್ಲಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕಿಟ್ಟುಕೊಳ್ಳಿ. ಹಾಗೆ ನಿತ್ಯ ನೀವು ಅಡುಗೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅರಿಶಿನವನ್ನು ಮುಟ್ಟಿ ನಮಸ್ಕರಿಸಿಕೊಳ್ಳಬೇಕು. ಉಪ್ಪನ್ನು, ಕಲ್ಲುಪ್ಪನ್ನು ಮುಟ್ಟಿ ನಮಸ್ಕರಿಸಿಕೊಂಡ್ರೆ ಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗುತ್ತದೆ. ಇಡೀ ದಿನ ನೀವು ಶುಭವನ್ನೇ ಕಾಣ್ತೀರಾ ಅಂತಲೂ ಕೂಡ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸಿಕೊಡ್ತಾರೆ. ಇಂತಹ ಒಂದು ಅದ್ಭುತವಾದಂತಹ ಅರಿಶಿನದಿಂದ ಈ ಒಂದು ಪರಿಹಾರವನ್ನು ಖಂಡಿತವಾಗಿಯೂ ನೀವು ಮಾಡಿಕೊಳ್ಳಿ. ಯಾಕಂದರೆ ಲಕ್ಷ್ಮಿ ಅರಿಶಿನದಲ್ಲಿ ನೆಲೆಯೂರಿರುತ್ತಾಳೆ. ಲಕ್ಷ್ಮಿಗೆ ಅರಿಶಿನ ಅಂದರೆ ಈ ಮಂಗಳಕರವಾದಂಥದ್ದು. ಹಾಗಾಗಿ ಈ ಅರಿಶಿನಕ್ಕೆ ಹಣವನ್ನು ಆಕರ್ಷಣೆ ಮಾಡುವಂಥದ್ದು, ಹಾಗೆ ದೋಷಗಳನ್ನು ನಿವಾರಣೆ ಮಾಡುವಂಥದ್ದು, ದೈವಾಕರ್ಷಣೆ ಇರೋದ್ರಿಂದ ಖಂಡಿತವಾಗಿ ಅರಿಶಿನದಿಂದ ಈ ಪರಿಹಾರವನ್ನು ನಾವು ಮಾಡಿಕೊಳ್ಬೇಕು. ಸ್ನೇಹಿತರೆ, ಈ ಅರಿಶಿನದ ಡಬ್ಬದಲ್ಲಿ ಯಾವ ವಸ್ತುವನ್ನು ಹಾಕಿಟ್ಕೊಳ್ಬೇಕು ಅಂತ ಅಂದರೆ ಸ್ನೇಹಿತರೆ, ಮೊದಲನೇ ಒಂದು ವಸ್ತು ಅಂದರೆ 2 ಏಲಕ್ಕಿ. 2 ಏಲಕ್ಕಿಯನ್ನು ಇದರಲ್ಲಿ ನಾವು ಬಳಸಬೇಕು. ಏಲಕ್ಕಿ ಅನ್ನೋದು ಧನಾಕರ್ಷಣೆಯನ್ನು ಮಾಡುತ್ತದೆ. ಈ ಅರಿಶಿನದೊಳಗಡೆ ಏಲಕ್ಕಿಯನ್ನು ನಾವು ಹಾಕೋದ್ರಿಂದ ವಿಪರೀತವಾದಂತಹ ಧನ ಪ್ರಾಪ್ತಿ ಸಿಗುತ್ತದೆ. ಅಡುಗೆ ಮನೆಯ ಅರಿಶಿನ, ಕಲ್ಲುಪ್ಪಿನಲ್ಲಿ ಮಹಾಲಕ್ಷ್ಮಿ ನೆಲೆಯವರು ಇರ್ತಾರೆ. ಅದರಲ್ಲಿ ಈ ಸುಗಂಧ ದ್ರವ್ಯದಲ್ಲಿ ಶ್ರೇಷ್ಠವಾದಂಥ ಈ ಏಲಕ್ಕಿಯನ್ನು ನಾವು ಇದರಲ್ಲಿ ಬಳಸೋದ್ರಿಂದ ವಿಪರೀತವಾದಂತಹ ಧನ ಪ್ರಾಪ್ತಿಯೋಗ ಉಂಟಾಗುತ್ತದೆ. ಹಣ ಅನ್ನೋದು ನಾನಾ ಮೂಲಗಳಿಂದ ನಿಮಗೆ ಲಭಿಸ್ತಾ ಹೋಗುತ್ತದೆ. ಹಾಗೆ ಅದರ ಜೊತೆಗೆ ಸ್ನೇಹಿತರೆ, ಈ ಅರಿಶಿನದ ಡಬ್ಬದಲ್ಲಿ ನೀವು 5 ರೂಪಾಯಿ ನಾಣ್ಯವನ್ನು ಕೂಡ ಹಾಕ್ಕೊಳ್ಬೇಕು. 5 ಅನ್ನೋದು ತುಂಬಾ ಒಂದು ಒಳ್ಳೆಯ ನಂಬರ್, ಲಕ್ಷ್ಮಿ ನಂಬರ್.
ಈ 5 ರೂಪಾಯಿ ನಾಣ್ಯವನ್ನು ನಾವು ಇದರಲ್ಲಿ ಹಾಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಿಮಗೆ ಹಣ ಅನ್ನೋದು ವಿಪರೀತವಾಗಿ ಸೇರ್ತಾನೆ ಹೋಗುತ್ತೆ. ಈ ರೀತಿ ನೀವು 5 ರೂಪಾಯಿ ನಾಣ್ಯ ಹಾಗೇನೆ ಏಲಕ್ಕಿ ಇದನ್ನು 24 ಗಂಟೆಗಳ ಕಾಲ ನೀವು ಬಿಡಬೇಕಾಗುತ್ತೆ. ನೀವು ಈ ದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಹಾಕ್ಕೊಂಡ್ರಿ ಅಂದರೆ ಮರುದಿನ ಗೋಧೂಳಿ ಸಮಯದಲ್ಲಿ ಈ ಅರಿಶಿನ ಮತ್ತು ಏಲಕ್ಕಿ ಏನಿದೆ ಇವೆರಡನ್ನೂ ಕೂಡ ತೆಗೆದು ಹಣ ಇಡುವಂಥ ಜಾಗದಲ್ಲಿ ಬೀರುವಿನಲ್ಲಾಗಲಿ ತಿಜೋರಿಯಲ್ಲಿ ಅಥವಾ ಗಲ್ಲಪೆಟ್ಟಿಗೆ ಇಟ್ಕೊಳ್ಬಹುದು ಅಥವಾ ನಿಮ್ಮ ಗಂಡನ ಪರ್ಸ್ನಲ್ಲೂ ಕೂಡ ಇದನ್ನ ಇಡಬಹುದು. ಹೀಗೆ ಇಟ್ಟರೆ ಅಂದರೆ 24 ಗಂಟೆಯಲ್ಲಿ ಇದಕ್ಕೆ ವಿಪರೀತವಾದಂಥ ಆ ಏಲಕ್ಕಿ ಮತ್ತು ಹಣಕ್ಕೆ ಒಂದು ಶಕ್ತಿ ಇರುತ್ತದೆ ಅಂತಾನೆ ಹೇಳಲಾಗುತ್ತೆ. ಇದರಿಂದ ನಿಮಗೆ ಹಣಾಕರ್ಷಣೆ ಆಗ್ತಾ ಹೋಗುತ್ತೆ. ಗಂಡನ ಪರ್ಸ್ನಲ್ಲಿ ಇವೆರಡನ್ನ ನೀವು ಇಡೋದ್ರಿಂದ ಗಂಡನ ಸಂಪಾದನೆ ಕೂಡ ವಿಪರೀತವಾಗಿ ಹೆಚ್ಚಾಗ್ತಾನೆ ಹೋಗುತ್ತೆ. ಹಣ ಇಡುವಂತಹ ಜಾಗದಲ್ಲಿ ಇಡೋದ್ರಿಂದ ಹಣ ಅನ್ನೋದು ನಾನಾ ಮೂಲಗಳಿಂದ ಬರುತ್ತದೆ. ಅನಾವಶ್ಯಕ ಹಣ ಖರ್ಚಾಗೋದಿಲ್ಲ. ವ್ಯಾಪಾರ ವಹಿವಾಟು ಮಾಡುವಂಥ ಜಾಗದಲ್ಲಿ ಇಡೋದ್ರಿಂದ ವ್ಯಾಪಾರ ಆಕರ್ಷಣೆಯಾಗುತ್ತದೆ. ವಿಪರೀತವಾಗಿ ವ್ಯಾಪಾರ ಆಗುತ್ತೆ, ಒಳ್ಳೆ ಲಾಭವನ್ನು ಗಳಿಸ್ತೀರಾ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ಹಣ ಇಡುವಂಥ ಜಾಗದಲ್ಲಿ ನಾವು ಇಟ್ಕೊಳ್ಬೇಕು. ಇದನ್ನು ಎಷ್ಟು ದಿನ ಇಟ್ಕೊಳ್ಬೇಕು ಅಂದರೆ ಮತ್ತೆ ನೀವು ಇದನ್ನು ಶ್ರಾವಣ ಮಾಸದಲ್ಲೂ ಕೂಡ ಬದಲಾಯಿಸಿಕೊಳ್ಬಹುದು. 1 ತಿಂಗಳನ್ನು ಇಟ್ಕೊಳ್ಬಹುದು ಅಥವಾ 48 ದಿನಗಳ ಕಾಲ ಈ ಏಲಕ್ಕಿ ಮತ್ತು ಈ ಹಣವನ್ನು ಇಟ್ಕೊಂಡು 48 ದಿನಗಳು ಮುಗಿದ ನಂತರ ಈ 2 ಏಲಕ್ಕಿಯನ್ನು ತೆಗೆದು ಹಸಿರು ಗಿಡದಲ್ಲಿ ಹಾಕ್ಕೊಳ್ಳಿ. ಈ ದಿನ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದು. ಈ ದಿನ ಈ ರೀತಿಯಾದಂಥ ಒಂದು ತಂತ್ರವನ್ನು ನೀವು ಮಾಡಿಕೊಂಡಿದ್ದೇ ಆದರೆ ಅದ್ಭುತವಾಗಿ ಅದೃಷ್ಟ ಬದಲಾಗುತ್ತದೆ, ಹಣ ವೃದ್ಧಿಯಾಗುತ್ತದೆ. ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡು ನೋಡಿ, ಉತ್ತಮ ಫಲವನ್ನು ನೀವು ಅನುಭವಿಸುತ್ತೀರಿ. ಇನ್ನು ಈ ದಿನ 1 ಗ್ಲಾಸ್ ಹಾಲನ್ನು ಒಂದು ಬೆಳ್ಳಿ ಪಾತ್ರೆ ಇಲ್ಲ ಅಂದರೆ ಸ್ಟೀಲ್ ಬಟ್ಟಲಿಗೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲ ಬೆರೆಸಿ 5ರಿಂದ 6 ಏಲಕ್ಕಿಗಳನ್ನು ಕುಟ್ಟಿ ಪುಡಿ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಪಾತ್ರೆಯನ್ನು ದೇವರ ಮುಂದೆ ಇಟ್ಟು ಓಂ ಕ್ಲೀಂ ಲಂ ಶ್ರೀ ಸಾಯಿ ಸುಖಪ್ರದಾಯಿನಿ ನಮಃ ಈ ಮಂತ್ರವನ್ನು 3 ಸಲ ಜಪ ಮಾಡಿ ಆ ಹಾಲನ್ನು ಕುಡಿಯಬೇಕು. ಈ ರೀತಿ ಮಾಡಿದರೆ ಅದ್ಭುತವಾದಂತಹ ಶಕ್ತಿ ನಿಮ್ಮ ದೇಹದೊಳಗೆ ಪ್ರವೇಶಿಸುತ್ತಾ ನೀವು ಆರೋಗ್ಯವಾಗಿ ಬದುಕುತ್ತೀರಿ. ಈ ದಿನ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರು ತಗೊಂಡು ಅರಳಿ ಮರಕ್ಕೆ ಸಮರ್ಪಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ. ಸಂಜೆ ದಂಪತಿಗಳಿಬ್ಬರು ಆಗಲೇ ಹೇಳಿದ ಪ್ರಕಾರ ಹಾಲು, ಬೆಲ್ಲ, ಏಲಕ್ಕಿ ಬೆರೆಸಿ ತಯಾರಿಸಿದಂಥ ಹಾಲನ್ನು ಸಾಯಿಬಾಬಾ ಮುಂದೆ ಇಟ್ಟು ಪೂಜೆ ಮಾಡಿ ಆ ಹಾಲನ್ನು ಗಂಡ ಹೆಂಡತಿ ಇಬ್ಬರು ಹಂಚಿಕೊಂಡು ಕುಡಿಯೋದ್ರಿಂದ ನಿಮ್ಮ ದಾಂಪತ್ಯದಲ್ಲಿ ಯಾವುದಾದರೂ ಸಮಸ್ಯೆಗಳು, ದೋಷಗಳು, ಮನಸ್ತಾಪಗಳು ಅಥವಾ ನಿಮ್ಮ ದಾಂಪತ್ಯದ ಮೇಲೆ ಯಾರಾದರೂ ಕೆಟ್ಟ ಕಣ್ಣು ಬಿದ್ದಿದ್ರೆ ಅದೆಲ್ಲವೂ ಕೂಡ ಸುಟ್ಟು ಬೂದಿಯಾಗುತ್ತದೆ. ಇನ್ನು ಸಂಜೆ ತುಳಸಿ ಗಿಡದ ಮುಂದೆ ಹಸು ತುಪ್ಪದಿಂದ ದೀಪ ಹಚ್ಚಿದ್ರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ. ಇನ್ನು ಈ ದಿನದಂದು ದಾನ ಮಾಡುವುದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಮನೆ ಮುಂದೆ ಯಾರೇ ಬಂದರೂ ಕೂಡ ಅವರನ್ನು ಬರಿಗೈನಲ್ಲಿ ಕಳಿಸಬಾರದು ಅಂತ ಹೇಳ್ತಾರೆ. ಈ ದಿನ ಬಡವರು ಅಥವಾ ಸಹಾಯದ ಅಗತ್ಯ ಇರುವವರಿಗೆ ದಾನ ಮಾಡೋದ್ರಿಂದ ನಿಮಗೆ ಸಾಮಾನ್ಯ ದಿನಗಳಿಗಿಂತ ದುಪ್ಪಟ್ಟು ಫಲ ಸಿಗುತ್ತದೆ. ಹಾಗಾಗಿ ನಿಮ್ಮ ಮನೆಗೆ ಯಾರೇ ಬಂದರೂ ಏನೋ ಒಂದು ಅವರಿಗೆ ಕೊಟ್ಟು ಕಳಿಸಿ. ಅಂದರೆ ಒಂದು ಹಣ್ಣು ಅಥವಾ ಮಕ್ಕಳಿಗೆ ಚಾಕ್ಲೇಟ್, ಬಿಸ್ಕೆಟ್, ಸಾಧ್ಯ ಆದರೆ ಮಹಿಳೆಯರಿಗೆ ತಾಂಬೂಲ, ಹೀಗೆ ಏನೋ ಒಂದನ್ನು ಕೊಟ್ಟು ಕಳಿಸಿ. ಬರಿಗೈನಲ್ಲಿ ಕಳಿಸೋಕೆ ಹೋಗಬೇಡಿ. ಇನ್ನು ಅಪ್ಪಿತಪ್ಪಿಯೂ ವಯಸ್ಸಾದವರನ್ನ ಮತ್ತು ಮಹಿಳೆಯರನ್ನ ಅವಮಾನಿಸಬಾರದು. ವಾಸ್ತವದಲ್ಲಿ ಹಿರಿಯರನ್ನ ಗೌರವಿಸಲು ಇಟ್ಟಿರುವಂಥ ಆಚಾರ. ಹಾಗಾಗಿ ನಿಮ್ಮ ತಂದೆ ತಾಯಿ, ಅತ್ತೆ ಮಾವ, ಅಜ್ಜಿ ತಾತನನ್ನ ಕೂರಿಸಿ ಸೇವೆ ಮಾಡಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ನಿಮ್ಮ ದಿನಚರಿ ಇದ್ದರೆ ವರ್ಷವಿಡೀ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ, ಆನಂದ, ಪ್ರೀತಿ, ನಂಬಿಕೆ, ವಿಶ್ವಾಸ, ಧೈರ್ಯ ಹಾಗೂ ಧನಲಾಭ ಇರುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಕೆಟ್ಟ ಮತ್ತು ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗಿರುವುದೆಂದು ಹೇಳಲಾಗುತ್ತದೆ. ಹಾಗಾಗಿ ರಾತ್ರಿ ಜನರು ಬೇರೆಯವರಿಗೆ ನಷ್ಟ ಉಂಟು ಮಾಡುವುದಕ್ಕಾಗಿ ತಂತ್ರ ಮಂತ್ರಗಳನ್ನು ಪ್ರಯೋಗಿಸುತ್ತಾರೆ. ಈ ದಿನ 5 ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲದಿದ್ದರೆ ಮೋಸವನ್ನು ಹೊಂದಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಜೊತೆಗೆ ಆರೋಗ್ಯ ಸಮಸ್ಯೆಯು ನಿಮ್ಮ ಚಿಂತೆಗೆ ಕಾರಣವಾಗಬಹುದು. ಹಾಗೆ ಸಂಬಂಧಗಳಲ್ಲಿ ಬಿರುಕು ಸಹ ಎದುರಾಗುವ ಸಾಧ್ಯತೆ ಇದೆ. ಹಾಗಾಗಿ ಯಾವ ರಾಶಿಗೆ ಸೇರಿದ ಜನರು ಬಹಳ ಜೋಪಾನವಾಗಿರಬೇಕಾಗುತ್ತದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ.
ಇನ್ನು ಈ ಶಕ್ತಿಯುತವಾದ ದಿನದಂದು ಕೇವಲ ಈ ಒಂದು ಮರವನ್ನು ಪೂಜೆ ಮಾಡಿದರೆ ಸಾಕು, 7 ತಲೆಮಾರುಗಳವರೆಗೂ ಕರಗದಷ್ಟು ಹಣ ಬರುತ್ತದೆ. ನಿಮ್ಮ ಜೀವನದಲ್ಲಿರುವ ಬಡತನ ಪೂರ್ತಿಯಾಗಿ ಹೊರಟು ಹೋಗುತ್ತದೆ. ಕಷ್ಟಗಳು, ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಹೋಗುತ್ತದೆ. 1 ವರ್ಷದವರೆಗೂ ಹಣಕ್ಕೆ ಯಾವ ಲೋಪವೂ ಇರುವುದಿಲ್ಲ. ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ ಎಂದು ನಮ್ಮ ಪೂರ್ವಿಕರು ಹೇಳಿದ್ದಾರೆ. ಹಾಗಾದರೆ ಯಾವ ಮರವನ್ನು ಪೂಜೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಮಿಥುನ ರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಗೆ ಸೇರಿದ ಜನರು ಬೇರೆ ವ್ಯಕ್ತಿಗಳೊಂದಿಗೆ ಯಾವುದಾದರೂ ವಿಚಾರಕ್ಕೆ ವಾದ ವಿವಾದ ಅಥವಾ ಜಗಳಕ್ಕೆ ಒಳಗಾಗುವ ಸಂಭವವಿದೆ. ಹಾಗಾಗಿ ಈ ಅವಧಿಯಲ್ಲಿ ನೀವು ಧೈರ್ಯ ಮತ್ತು ಶಾಂತವಾಗಿರುವ ಮೂಲಕ ಕೆಲಸವನ್ನು ಮಾಡುವುದು ಉತ್ತಮ. ಈ ಸಮಯದಲ್ಲಿ ಆಸ್ತಿಗೆ ಸಂಬಂಧಿಸಿದಂಥ ವಿವಾದವು ನಿಮ್ಮ ತಲೆನೋವಿಗೆ ಕಾರಣವಾಗಬಹುದು. ಹಾಗಾಗಿ ಈ ಅವಧಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಅವಶ್ಯಕತೆ ಇದೆ. ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಧೈರ್ಯವಂತರಾಗಿ ನಿಮ್ಮ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಈ ದಿನ ನೀವು ಬೇರೆಯವರ ಮೇಲೆ ಹೆಚ್ಚಿನ ನಂಬಿಕೆಯನ್ನಿಡುವ ಬದಲು ನೀವೇ ಸರಿಯಾಗಿ ಪರಿಶೀಲಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ. ಕಟಕ ರಾಶಿ. ಈ ಕಟಕ ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಹಾಗೆ ಯಾರ ಮೇಲೆಯೂ ಕಣ್ಣು ಮುಚ್ಚಿ ನಂಬಿಕೆಯನ್ನು ಇಡದೇ ಇರುವುದು ಉತ್ತಮ. ಇಲ್ಲದಿದ್ದರೆ ಮೋಸ ಹೋಗುವ ಸಂಭವವಿದೆ. ಈ ಅವಧಿಯಲ್ಲಿ ನಿಮ್ಮ ಹೆಸರು ಹಾಳಾಗುವಂಥ ಯಾವುದಾದರೂ ಘಟನೆ ನಡೆಯಬಹುದು. ಇದರಿಂದಾಗಿ ನೀವು ಕಷ್ಟದ ಸುಳಿಯಲ್ಲಿ ಸಿಲುಕುವಿರಿ. ಹಾಗೆ ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಮುಖ್ಯವಾದ ವಸ್ತುಗಳನ್ನು ಜೋಪಾನವಾಗಿಡುವುದು ಒಳ್ಳೆಯದು. ಇಲ್ಲದಿದ್ದರೆ ಕಳ್ಳತನವಾಗುವ ಸಂಭವವಿದೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳ ಬಗ್ಗೆ ಕಟಕ ರಾಶಿಗೆ ಸೇರಿದ ಜನರು ಎಚ್ಚರಿಕೆಯಿಂದ ಇರುವುದು ಉತ್ತಮ. ಏಕೆಂದರೆ ಈ ಅವಧಿಯಲ್ಲಿ ನಿಮ್ಮ ವಿರೋಧಿಗಳು ನಿಮ್ಮ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಬಹುದು. ಇದರಿಂದ ನಷ್ಟ ಉಂಟಾಗಬಹುದು. ಕನ್ಯಾ ರಾಶಿ. ಈ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ಏಕೆಂದರೆ ನಿಮ್ಮ ಕೆಲಸದಲ್ಲಿ ಅಡೆತಡೆ ಉಂಟಾಗುವ ಸಂಭವವಿದೆ. ಇದು ನಿಮ್ಮ ಕೆಲಸವನ್ನು ಹಾಳು ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಈ ದಿನ ನೀವು ಯಾವುದೇ ಮಾತು ಅಥವಾ ಕೆಲಸವನ್ನು ಗಂಭೀರವಾಗಿ ತೆಗೆದುಕೊಳ್ಳದಿದ್ದರೆ ಸಾಕಷ್ಟು ಸಮಸ್ಯೆಗಳು ಎದುರಾಗಬಹುದು. ಹಾಗೆ ಅವಸರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೆ ಸಮಸ್ಯೆ ಎದುರಾಗಬಹುದು. ಹಾಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮಗೆ ಉನ್ನತ ಪದವಿ, ಪ್ರತಿಷ್ಠೆ ದೊರಕದೇ ಇರಬಹುದು. ನಿಮ್ಮ ಒತ್ತಡಕ್ಕೆ ಕಾರಣವಾಗಬಹುದು. ಈ ದಿನ ನಿಮಗೆ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪ ದೊರಕಬಹುದು. ಆದರೆ ಕನ್ಯಾ ರಾಶಿಗೆ ಸೇರಿದ ಜನರು ಸರಿಯಾಗಿ ಯೋಚಿಸಿ ಎಚ್ಚರಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ. ಇಲ್ಲದಿದ್ದರೆ ಮೋಸ ಉಂಟಾಗುವ ಸಂಭವವಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಸೇರಿದ ಜನರು ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು. ಈ ಅವಧಿಯಲ್ಲಿ ನೀವು ಬೇರೆಯವರಿಗೆ ಅವಮಾನ ಮಾಡದೇ ಇರುವುದು ಉತ್ತಮ. ಇಲ್ಲದಿದ್ದರೆ ನಿಮ್ಮ ಕೆಲಸ ಹಾಳಾಗುವ ಸಾಧ್ಯತೆ ಇದೆ. ಪರಿಸ್ಥಿತಿ ಹದಗೆಡಬಹುದು. ಈ ದಿನ ಮನೆಯಲ್ಲಿ ಜಗಳದ ಸ್ಥಿತಿ ಉಂಟಾಗಬಹುದು. ಇದರಿಂದಾಗಿ ನೀವು ಸಾಕಷ್ಟು ಒತ್ತಡಕ್ಕೆ ಒಳಗಾಗುವಿರಿ. ಜೊತೆಗೆ ನಿಮ್ಮ ಮಾನಸಿಕ ಶಾಂತಿಯು ಹದಗೆಡಬಹುದು. ಈ ದಿನ ವೃಶ್ಚಿಕ ರಾಶಿಗೆ ಸೇರಿದ ಜನರು ಯಾವುದೇ ಕೆಲಸವನ್ನು ಮಾಡಿದರೂ ಅದು ಅಪೂರ್ಣಗೊಳ್ಳುವುದು ಅಥವಾ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ದೊರಕದೇ ಇರಬಹುದು. ಮಕರ ರಾಶಿ. ಮಕರ ರಾಶಿಗೆ ಸೇರಿದ ಜನರು ಮಾನಸಿಕವಾಗಿ ಸಾಕಷ್ಟು ಏರಿಳಿತವನ್ನು ಹೊಂದಬಹುದು. ನಿಮ್ಮ ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾಗಬಹುದು. ಹಾಗೆ ನೀವಂದುಕೊಂಡಂತಹ ಕೆಲಸ ಮಾಡಲು ಅಸಾಧ್ಯವಾಗಬಹುದು. ಹಾಗೆ ನಿಮಗೆ ಹೆಚ್ಚಿನ ಸವಾಲು ಅಥವಾ ಕಷ್ಟಗಳು ಎದುರಾಗುವ ಸಂಭವವಿದೆ. ಆದ್ದರಿಂದ ಈ ದಿನ ನೀವು ನಿಮ್ಮ ಕೆಲಸಗಳ ಬಗ್ಗೆ ಹೆಚ್ಚಿನ ಗಮನ ನೀಡಿ ಮತ್ತು ನಿಮ್ಮ ಮೇಲೆ ಹೆಚ್ಚಿನ ನಂಬಿಕೆ ಇಡುವುದು ಉತ್ತಮ. ಜೊತೆಗೆ ಯಾವುದೇ ವಿಚಾರದ ಬಗ್ಗೆ ಹೆಚ್ಚು ಯೋಚನೆಯನ್ನು ಮಾಡದೇ ಇರುವುದು ಒಳ್ಳೆಯದು. ನಾವು ಅಂದುಕೊಂಡಂತೆ ಎಲ್ಲ ವಿಚಾರಗಳು ಯಾವಾಗಲೂ ನಡೆಯುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಹೆಚ್ಚು ಯೋಚನೆಗಳನ್ನು ಮಾಡುವ ಮೊದಲು ನಿಮ್ಮ ಮುಖ್ಯವಾದ ಕೆಲಸಗಳ ಬಗ್ಗೆ ಗಮನ ನೀಡುವುದು ಒಳ್ಳೆಯದು. ಮನಸ್ಸನ್ನು ಏಕಾಗ್ರತೆಯೊಂದಿಗೆ ಮತ್ತು ಶಾಂತಿಯುತವಾಗಿರಿಸಲು ಯೋಗ, ಧ್ಯಾನ, ಪ್ರಾಣಾಯಾಮವನ್ನು ಮಾಡುವುದು ಉತ್ತಮ. ಇನ್ನು ಇವತ್ತು ಪ್ರತ್ಯೇಕವಾಗಿ ಆಲದ ಮರಕ್ಕೆ ಪೂಜೆ ಮಾಡಲಾಗುತ್ತದೆ. ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ಅರಳಿ ಮರಕ್ಕೆ ಪೂಜೆ ಮಾಡ್ತಾರೆ. ಆದರೆ ಇವತ್ತು ಅರಳಿ ಮರ ಅಲ್ಲ, ಆಲದ ಮರಕ್ಕೆ ಪೂಜೆ ಮಾಡಬೇಕು.
ಆಲದ ಮರದ ಸುತ್ತ 5 ಸಲ ದಾರದಿಂದ ಸುತ್ತಿ ಸ್ವಲ್ಪ ಹಾಲನ್ನು ಆಲದ ಮರಕ್ಕೆ ಸಮರ್ಪಿಸಬೇಕು. ಇದನ್ನೇ ವಟಸಾವಿತ್ರಿ ವ್ರತ ಅಂತ ಕರೀತಾರೆ. ಒಂದು ಆಲದ ಮರ ಇದ್ರೆ ಅದರ ಪಕ್ಕದಲ್ಲಿ ಆಲದ ಮರಗಳು ವಿಸ್ತರಿಸುತ್ತಾ ಹೋಗುತ್ತವೆ. ಯಾರು ಆಲದ ಮರಕ್ಕೆ ಪೂಜೆ ಮಾಡ್ತಾರೋ ಅವರಿಗೆ ಸೌಭಾಗ್ಯ, ಸಂತಾನ ಪ್ರಾಪ್ತಿಯಾಗುವುದರ ಜೊತೆಗೆ ಅವರ ವಂಶ ಕೂಡ ಆಲದ ಮರ ಯಾವ ರೀತಿ ವಿಸ್ತರಿಸುತ್ತದೋ ಆ ರೀತಿ ಬೆಳೆಯುತ್ತದೆ ಅಂತ ನಂಬಲಾಗುತ್ತದೆ. ಆಲದ ಮರದಲ್ಲಿ ತ್ರಿಮೂರ್ತಿಗಳು ವಾಸವಿರುತ್ತಾರೆ. ವಟಸಾವಿತ್ರಿ ವ್ರತ ಆಚರಿಸಿ ಸತಿ ಸಾವಿತ್ರಿ ಆಕೆಯ ಗಂಡನ ಪ್ರಾಣವನ್ನ ಇದೇ ಆಲದ ಮರದ ಕೆಳಗೆ ಕಾಪಾಡಿಕೊಂಡಿತು. ಹಾಗಾಗಿ ಅವಿವಾಹಿತ ಹೆಣ್ಣು ಮಕ್ಕಳು ಒಳ್ಳೆಯ ಗಂಡನಿಗಾಗಿ, ವಿವಾಹಿತ ಹೆಣ್ಣು ಮಕ್ಕಳು ಪುರುಷನಿಗೆ ಒಳ್ಳೆಯ ಬುದ್ಧಿ, ಐಶ್ವರ್ಯ ಹಾಗೂ ಆಯಸ್ಸು ಹೆಚ್ಚು ಮಾಡಿಕೊಳ್ಳುವುದಕ್ಕಾಗಿ, ಸಂತಾನ ಇಲ್ಲದವರು ಸಂತಾನ ಪಡೆಯುವುದಕ್ಕಾಗಿ, ಅವರ ವಂಶ ವೃಕ್ಷವನ್ನ ಬೆಳೆಸಿಕೊಳ್ಳುವುದಕ್ಕಾಗಿ ಈ ವ್ರತವನ್ನ ಮಾಡುತ್ತಾರೆ. ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಆಲದ ಮರಕ್ಕೆ ಪೂಜೆ ಮಾಡೋಕೆ ಟ್ರೈ ಮಾಡಿ. ಇನ್ನು ವಟಸಾವಿತ್ರಿ ವ್ರತ ಯಾವ ರೀತಿ ಮಾಡಬೇಕು ಅಂದರೆ, ಮೊದಲು ಆಲದ ಮರದ ಹತ್ತಿರ ಹೋಗಿ ನಮಸ್ಕಾರ ಮಾಡಿಕೊಂಡು ಮರಕ್ಕೆ ಸ್ವಲ್ಪ ನೀರು ಹಾಕಬೇಕು. ನಂತರ ಆಲದ ಮರಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಬೇಕು. ಬಳಿಕ ಒಂದು ಅರಿಶಿನ ಹಾಗೂ ಒಂದು ಕೆಂಪು ದಾರವನ್ನು ಆಲದ ಮರಕ್ಕೆ 5 ಸಲ ಸುತ್ತಬೇಕು. ನೀವು ಅಂಗಡಿಯಲ್ಲಿ ದಾರ ತಗೊಳ್ಳೋ ಬದಲು ಮನೆಯಲ್ಲೇ ಬೇಕಿದ್ರೆ ಒಂದು ಬಿಳಿ ದಾರ ತಗೊಂಡು ಅರಿಶಿನ ಹಾಗೂ ಕುಂಕುಮ ಹಚ್ಚಿ 2 ದಾರಗಳನ್ನು ರೆಡಿ ಮಾಡಿಕೊಳ್ಳಿ. 2 ದಾರಗಳನ್ನು ಒಟ್ಟಿಗೆ ಸೇರಿಸಿ ಮರಕ್ಕೆ ಪ್ರದಕ್ಷಿಣೆ ಮಾಡ್ತಾ 5 ಸಲ ದಾರವನ್ನು ಸುತ್ತಿ, ಅಂದರೆ 5 ಸಲ ಪ್ರದಕ್ಷಿಣೆ ಕೂಡ ಮಾಡಿದಂತಾಯಿತು. ಪ್ರದಕ್ಷಿಣೆ ಮಾಡುವಷ್ಟು ಸಮಯ ಕೂಡ ಓಂ ವಟಸಾವಿತ್ರೇ ನಮಃ ಅಂತ ಹೇಳಿ ದಾರ ಸುತ್ತಿ ನಮಸ್ಕಾರ ಮಾಡಿಕೊಳ್ಳಿ. ಬಳಿಕ ಸ್ವಲ್ಪ ಹಾಲನ್ನು ಮರಕ್ಕೆ ಹಾಕಿ ಅದರ ನಂತರ ಮರಕ್ಕೆ ಆರತಿಯನ್ನು ಮಾಡಿ ಬಳಿಕ ಅಲ್ಲೇ ಮರದ ಮುಂದೆ 5 ಜನ ಮುತ್ತೈದೆಯರಿಗೆ ತಾಂಬೂಲ ಕೊಡಬೇಕು. ಇಷ್ಟು ಮಾಡಿದರೆ ನಿಮ್ಮ ವಟಸಾವಿತ್ರಿ ವ್ರತ ಪೂರ್ತಿಯಾಯಿತು. ಒಂದು ವೇಳೆ ಯಾರಿಗಾದರೂ ಆಲದ ಮರದ ಹತ್ರ ಹೋಗುವ ಅವಕಾಶ ಸಿಕ್ಕಿಲ್ಲ ಅಂದರೆ ಯೋಚನೆ ಮಾಡೋಕೆ ಹೋಗಬೇಡಿ. ಮನೆಯಲ್ಲೇ ಸಿಂಪಲ್ ಆಗಿ ಈ ರೀತಿ ಮಾಡಿದರೂ ಕೂಡ ವಟಸಾವಿತ್ರಿ ವ್ರತ ಮಾಡಿದಷ್ಟೇ ಫಲ ನಿಮಗೆ ಸಿಗುತ್ತದೆ. ಮೊದಲಿಗೆ ಒಂದು ವೇಳೆಯದೆಲೆ ತಗೊಂಡು ಅದರ ಮೇಲೆ ಅರಿಶಿನ ಹಾಗೂ ನೀರು ಬೆರೆಸಿ ತಯಾರಿಸಿದಂಥ ಒಂದು ಉಂಡೆಯನ್ನು ಇಡಿ. ಆ ಅರಿಶಿನ ಉಂಡೆಯನ್ನು ತ್ರಿದೇವತೆಗಳು ಮತ್ತು ಆಲದ ಮರದ ಸ್ವರೂಪ ಅಂದರೆ ತ್ರಿಮೂರ್ತಿಗಳ ಸ್ವರೂಪದಂತೆ ಊಹಿಸಿಕೊಂಡು ಅದನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಓಂ ವಟಸಾವಿತ್ರೇ ನಮಃ ಎಂಬ ಮಂತ್ರವನ್ನು 21 ಸಲ ಹೇಳ್ತಾ ಒಂದೊಂದು ಸಲ ಹೇಳಿದಾಗಲೂ ಅದರ ಮೇಲೆ ಅಕ್ಷತೆ ಕಾಳುಗಳನ್ನು ಸಮರ್ಪಿಸುತ್ತಾ ಇರಿ. ಕೊನೆಯಲ್ಲಿ ಆ ಅರಿಶಿನ ಉಂಡೆಗೆ ಆರತಿ ಕೊಡಿ. ನಿಮಗೆ ಸಾಧ್ಯ ಆದರೆ ಆಲದ ಮರದ ಹತ್ರ ಹೋಗಿ ಪೂಜೆಯನ್ನು ಮಾಡಿಕೊಳ್ಳಿ. ಸಾಧ್ಯ ಆಗಿಲ್ಲ ಅನ್ನೋರು ಈ ರೀತಿ ಮನೆಯಲ್ಲೇ ಮಾಡಿಕೊಳ್ಳಿ. ಇನ್ನು ಈ ದಿನ ಮಾಡಬೇಕಾದ ಮತ್ತೊಂದು ಕೆಲಸ ಅಂದರೆ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಈ ದಿನ ಮನೆಯಲ್ಲಿ ಧೂಪವನ್ನು ಹಾಕಬೇಕು. ನೀವು ಹಾಕುವಂತಹ ಧೂಪಕ್ಕೆ ಬಿಳಿ ಸಾಸಿವೆಯನ್ನು ಬಳಸಬೇಕು. ಬಿಳಿ ಸಾಸಿವೆಗೆ ಭಯಂಕರವಾದಂತಹ ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ಹೊರಹಾಕುವಂಥ ಶಕ್ತಿ ಇರುತ್ತದೆ. ಆದ್ದರಿಂದ ಈ ರೀತಿ ಬಿಳಿ ಸಾಸಿವೆಯನ್ನು ಬಳಸಿ ಧೂಪ ಹಾಕಿದರೆ ತುಂಬ ಒಳ್ಳೆಯದು. ಹಾಗೆಯೇ ನಿಮ್ಮ ಕೈನಲ್ಲಿ ಬಿಳಿ ಸಾಸಿವೆಯನ್ನು ಹಿಡಿದುಕೊಂಡು ನಿಮ್ಮ ಮನೆಯ ಹೊಸ್ತಿಲಿನ ಮುಂಭಾಗದಲ್ಲಿ ಮತ್ತಷ್ಟು ಸಾಧ್ಯವಾಗುತ್ತದೆ. ಅಂದರೆ ಮನೆಯ ಸುತ್ತಲೂ ಚೆಲ್ಲಬೇಕು. ಬಿಳಿ ಸಾಸಿವೆಯನ್ನು ಮನೆಯ ಬಾಗಿಲಿನ ಮುಂದೆ ಚೆಲ್ಲಬೇಕಾದ್ರೆ ಸುದರ್ಶನ ಮಂತ್ರವನ್ನು ಪಠಿಸಿ. ಕಷ್ಟವಾಗುತ್ತದೆ ಅಂದರೆ ಓಂ ಅಷ್ಟಭೈರವಾಯ ನಮಃ ಎಂದು ಭೈರವೇಶ್ವರ ಅಂದರೆ ಕಾಲಭೈರವನ ಮಂತ್ರವನ್ನು ಹೇಳುತ್ತಾ ಬಿಳಿ ಸಾಸಿವೆಯನ್ನು ಚೆಲ್ಲಿ. ಹೀಗೆ ಮಾಡಿದ್ರೂ ಶತ್ರುಬಾಧೆ, ಮಾಟಮಂತ್ರ, ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆಗಳೆಲ್ಲ ನಿಮ್ಮ ಮನೆಯಿಂದ ದೂರ ಆಗ್ತಾ ಹೋಗುತ್ತೆ. ಹಾಗೆಯೇ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಈ ಅಮಾವಾಸ್ಯೆಯ ದಿನದಂದು ದೇವರ ಕೋಣೆಯಲ್ಲಿ 2 ವಿಶೇಷ ದೀಪಗಳನ್ನು ಬೆಳಗಿಸಬೇಕು. ಲಕ್ಷ್ಮೀ ದೇವಿಯ ಮುಂದೆ 2 ಕಡೆಯೂ ಮಣ್ಣಿನ ದೀಪಗಳನ್ನು ಇಟ್ಟು ಒಂದೊಂದು ದೀಪಕ್ಕೂ 3 ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು. 2 ದೀಪಕ್ಕೂ ಒಟ್ಟಾರೆಯಾಗಿ 6 ಕೆಂಪು ಬಣ್ಣದ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯನ್ನು ಬಳಸಿ ದೀಪಾರಾಧನೆಯನ್ನು ಮಾಡಬೇಕು. 2 ಬತ್ತಿಗಳನ್ನು 1 ಬತ್ತಿ ಮಾಡಿ ಒಟ್ಟು 6 ಬತ್ತಿಗಳನ್ನು ತಯಾರಿಸಿಕೊಂಡು ಕುಂಕುಮದ ನೀರಿನಲ್ಲಿ ನೆನೆಸಿ ನಂತರ ಒಣಗಿಸಿ ದೀಪಕ್ಕೆ ಬಳಸಬಹುದು. ಅಥವಾ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ನೇರವಾಗಿ ಕೆಂಪು ಬತ್ತಿಗಳನ್ನು ತಂದು ನಿಮ್ಮ ಮನೆಯಲ್ಲಿ ದೀಪಾರಾಧನೆಗೆ ಬಳಸಬಹುದು. ನೀವು ದೀಪಕ್ಕೆ ಹಾಕುವ ಬತ್ತಿಗಳಲ್ಲಿ 1 ಬತ್ತಿಯು ಪೂರ್ವ ದಿಕ್ಕು, ಇನ್ನೊಂದು ಉತ್ತರ ದಿಕ್ಕು, ಮತ್ತೊಂದು ಈಶಾನ್ಯ ದಿಕ್ಕು ನೋಡುವಂತೆ ಇಡಬೇಕು. ಆಗಿನಿಂದ ಮಾಡಿದ ಸಿಹಿಯ ನೈವೇದ್ಯ ಮಾಡಿ ದೇವಿಗೆ ಪೂಜಿಸಬೇಕು. ನಂತರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು 108 ಬಾರಿ ಹೇಳಿಕೊಂಡ್ರೆ ಗೆಜ್ಜೆ ಸಪ್ಪಳವನ್ನು ಮಾಡುತ್ತಾ ಮಹಾಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶ ಮಾಡುತ್ತಾಳೆ. ಮನೆಯಲ್ಲಿನ ಎಲ್ಲ ಕಷ್ಟ ಕಳೆದು ಆಯಸ್ಸು, ಆರೋಗ್ಯ, ಯಶಸ್ಸು ಕೊಟ್ಟು ಅನುಗ್ರಹಿಸುತ್ತಾಳೆ.
ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.